ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ವಿದ್ಯಮಾನಗಳು ನಡೀತಾ ಇದೆ. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೂಗು ಎದ್ದಿದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಂತ ಸುನೀಲ್ ಕುಮಾರ್ ಅವರು ಕೂಡ ಶಾಕಿಂಗ್ ಒಂದು ನಡೆಯನ್ನು ಅನುಸರಿಸಿರ್ತಕ್ಕಂಥದ್ದು. ಒಂದು ಕಡೆ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ಎರಡಕ್ಕೂ ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ತಮ್ಮ ಸ್ಥಾನಕ್ಕೆ ಈಗ ತಮ್ಮ ಸ್ಥಾನದಿಂದ ವಿಮುಕ್ತಿಗೊಳಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ಏನಾಯಿತು ಬನ್ನಿ ಅವ್ರನ್ನ ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ತಮ್ಮ ಒಂದು ಅಚ್ಚರಿಯ ನಡೆಗೆ ಕಾರಣ ಏನು, ಮತ್ತು ಈ ಒಂದು ನಡೆ ಸಹಜವಾಗಿ ಎಲ್ರಿಗೂ ಕೂಡ ಶಾಕಿಂಗ್ ಮೂಡ್ತಿರ್ತಕ್ಕಂಥದ್ದು. ಈ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಈ ಕ್ಷಣದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲ, ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ಒಂದು ಸಹಜವಾದಂಥ ಪ್ರಕ್ರಿಯೆ ನಮ್ಮ ಪಾರ್ಟಿನಲ್ಲಿ. ಇವತ್ತು ಜವಾಬ್ದಾರಿಯಿಂದ ಮುಕ್ತಗೊಳಿಸಬೇಕು ಅನ್ನುವಂಥ ಮಾತನ್ನು ನಾವು ಏನು ಹೇಳ್ತಾ ಇದ್ದೀನಿ, ಇದರಲ್ಲಿ ನಂದು ವೈಯಕ್ತಿಕವಾದಂಥ ಕಾರಣಗಳಿದೆ ವಿನ ಯಾವುದೇ ರೀತಿಯಾದಂಥ ಭಿನ್ನಮತ, ಬಣ, ಅಸಮಾಧಾನ, ಬೇಸರ ಯಾವುದೂ ಕೂಡ ಇಲ್ಲ. ಪ್ರಧಾನ ಕಾರ್ಯದರ್ಶಿ ಹುದ್ದೆ ಎನ್ನುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಹೆಚ್ಚು ಸಮಯವನ್ನು ಕೊಡಬೇಕು, ಹೆಚ್ಚು ಪ್ರವಾಸವನ್ನು ಮಾಡಬೇಕು, ಇತ್ಯಾದಿ ಚಟುವಟಿಕೆಗಳಿಗೆ ಹೆಚ್ಚು ಹೊರೆ ಆಗ್ತದೆ. ಇವತ್ತು ನನ್ನ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಅದಕ್ಕೆ ನ್ಯಾಯ ಕೊಡಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ ಎನ್ನುವಂಥ ಮಾತನ್ನು ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದೇನೆ. ಈ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ನಡೀತಾ ಇರುವಂಥ ವಿದ್ಯಮಾನಕ್ಕೂ ನಾನು ಮುಕ್ತ ಆಗಬೇಕು ಅನ್ನೋ ಒಂದು ವಿದ್ಯಮಾನಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ. ನನ್ನ ವೈಯಕ್ತಿಕ ಸಮಸ್ಯೆಗಳೆಲ್ಲ ಪರಿಹಾರ ಆದ ನಂತರ ನಾನು ಮತ್ತೆ ಪಕ್ಷದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ, ನಾನು ಮತ್ತೆ ಕೇಳೋನಿದ್ದೀನಿ. ಆದರೆ ಈಗ ಇನ್ಯಾರು ಈ ಜವಾಬ್ದಾರಿಯನ್ನು ಇನ್ನಷ್ಟು ಸಮರ್ಥವಾಗಿ ನಿಭಾಯಿಸಲಿ ಎನ್ನುವಂಥ ಆಶಯ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತಗಳಿಲ್ಲ ಮತ್ತು ಊಹಾಪೋಹಗಳಿಗೆ ನಾನು ಆಸ್ಪದವನ್ನು ಕೊಡೋದಿಲ್ಲ. ಮತ್ತು ಇದರಲ್ಲಿ ಯಾವುದೋ ಭಿನ್ನಮತ ಇದ್ಯಾವುದು ಮತ್ತು ಯಾವುದೋ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ, ಮತ್ತು ರಾಜೀನಾಮೆ ಕೊಡುವಂಥ ಪದ್ಧತಿಯೂ ನಮ್ಮ ಪಾರ್ಟಿನಲ್ಲಿ ಇಲ್ಲ. ನಾನು ಪಕ್ಷದ ಆಂತರಿಕ ಚೌಕಟ್ಟಿನಲ್ಲಿ ಭಾಳ ಪ್ರಬಲವಾಗಿ ಕೆಲಸವನ್ನು ಮಾಡ್ತಾ ಇರುವಂಥನು. ಹಾಗಾಗಿ ರಾಜೀನಾಮೆಯ ಪದ್ಧತಿಯೂ ಇಲ್ಲ, ರಾಜೀನಾಮೆಯ ಸಿಸ್ಟಮು ಕೂಡ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದಂಥ ಊಹಾಪೋಹಗಳಿಗೆ ಆಸ್ಪದ ಕೊಡುವಂಥ ಅಗತ್ಯ ಇಲ್ಲ ಅನ್ನೋದು ನಾನು ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದೆ. ಲೋಕಸಭಾ ಚುನಾವಣೆಯಲ್ಲಿ ಭಾಳ ಮಹತ್ತರವಾದಂಥ ಪಾತ್ರವನ್ನು ನಿರ್ವಹಿಸಿದರೆ, ಚುನಾವಣಾ ಉಸ್ತುವಾರಿಗಳಾಗಿ ಸಾಕಷ್ಟು ಪ್ಲಾನಿಂಗ್ಗಳನ್ನು ಮಾಡಿ ಯಶಸ್ವಿಯಾಗಿ ಒಂದಷ್ಟು ಪಕ್ಷ ಸಂಘಟನೆಗೆ ಎಲ್ಲದರ ರೀತಿಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ರಿ. ಸಾಕಷ್ಟು ತಮ್ಮ ಸಲಹೆಗಳನ್ನ, ಸೂಚನೆಗಳನ್ನ ಎಲ್ಲವನ್ನು ಕೊಟ್ಟು ಮಾಡಿದ್ರಿ. ಇಂತಹ ಒಂದು ನಿರ್ಧಾರದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿರ್ಬೋದು ಅಥವಾ ರಾಜ್ಯ ನಾಯಕರಿರ್ಬೋದು ತಮ್ಮನ್ನು ಬಿಟ್ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಥವಾ ಅಂದರೆ ಏನು ಹೇಳಿದಾರ ಅಂತ? ಇದರಲ್ಲಿ ಏನೋ ರೀತಿಯಾದಂಥ ವ್ಯತ್ಯಾಸಗಳಿಲ್ಲ. ಪಕ್ಷದ ಚಟುವಟಿಕೆಯಲ್ಲಿ ಇನ್ನು ಮುಂದೆಯೂ ಕೂಡ ಇನ್ನಷ್ಟು ಕೆಲಸ ಕಾರ್ಯಗಳು ನಾನು ಮಾಡೋನಿದ್ದೇನೆ. ಆದರೆ ಸಂಪೂರ್ಣ ಸಮಯವನ್ನು ಕೊಡಲಿಕ್ಕೆ ಆಗಲ್ಲ ಅನ್ನುವಂಥ ವಾದ ಅಷ್ಟೇ ನಂದು. ಯಾವುದೋ ಅಭಿಯಾನ, ಯಾವುದೋ ಹೋರಾಟ, ಯಾವುದೋ ಕಾರ್ಯಕ್ರಮ ಇದರಲ್ಲಿ ನಾನು ತೊಡಗಿಸ್ಕೊಳ್ತೇನೆ. ಹಾಗಂತೇಳಿ ರಾಜ್ಯದ ಪಾರ್ಟಿಯ ಚಟುವಟಿಕೆಯಿಂದ ವಿಮುಕ್ತನಾಗ್ಬಿಡ್ತೀನಿ ಅಂತಲ್ಲ. ಈಗ ತಾತ್ಕಾಲಿಕ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಮುಖನಾಗ್ತಿದ್ದೀನಿ ಅಂತ ಬಿಟ್ಟರೆ ಇದರಲ್ಲಿ ಇನ್ಯಾವುದೇ ರೀತಿಯಾದಂಥ ಒತ್ತಡಗಳಿಲ್ಲ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ನನ್ನ ಸಮಸ್ಯೆಗಳು ಸ್ವಲ್ಪ ಸರಿಯಾದ ಆಯಿತು ಅಂತಂದರೆ ಅದಕ್ಕೆ ಪೂರ್ತಿ ಸಮಯ ಕೊಟ್ಟು ಕೆಲಸ ಮಾಡ್ತೀನಿ ವಿನ ಇದರೆಲ್ಲ ಹೋಗ್ಬಿಡ್ತೀನಿ ಎನ್ನುವಂಥ ವಾದಗಳನ್ನು ಮಾಡುವಂಥದ್ದು ಸರಿಯಲ್ಲ. ಬಿ ಜೆ ಪಿಯಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಸುನೀಲ್ ಕುಮಾರ್ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಂಥ, ಅಂದರೆ ಹೈಕಮಾಂಡ್ ಕೂಡ ಒಲವು ತೋರುವಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಅಲ್ಲ ಮತ್ತು ನಮ್ಮ ಪಾರ್ಟಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದಿಲ್ಲ. ಇದೊಂದು ಔಪಚಾರಿಕವಾದಂಥ ಪ್ರಕ್ರಿಯೆ ಅಷ್ಟೇ. ಮತ್ತು ನಾನು ಒತ್ತು ಹೇಳ್ತೇನೆ, ನಾನು ರಾಜ್ಯಾಧ್ಯಕ್ಷ ಆಕಾಂಕ್ಷಿಯೂ ಅಲ್ಲ, ನನಗೆ ಕೊಟ್ಟರೂ ಕೂಡ ಅದು ಬೇಡ. ಪಕ್ಷದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಪಕ್ಷದ ಕೆಲ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅಂತಕ್ಕಂಥದ್ದು, ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ, ಆಂತರಿಕ ಮಾಹಿತಿ ಕೂಡ ತರಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ನನಗೇನು ಆ ರೀತಿ ಮಾಹಿತಿ ಇಲ್ಲ. ಆದರೆ ಒಂದು ವೇಳೆ ಹೈಕಮಾಂಡ್ ಜವಾಬ್ದಾರಿಯನ್ನು ಕೊಟ್ಟರೆ ನಿಭಾಯಿಸ್ತಾರೆ ಸುನೀಲ್ ಕುಮಾರ್ ಅವರು? ಸದ್ಯಕ್ಕೆ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸೋದಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನ ಆಗಿದ್ದರೆ ಸಹಾನುಮತದ ಮೂಲಕ ಅಭ್ಯರ್ಥಿ ಆಯ್ಕೆ ಆಗುತ್ತೆ. ಸದ್ಯದ ಮಟ್ಟಿಗೆ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸೋದಿಲ್ಲ. ನನಗೀಗ ನನ್ನದೇ ಆದಂಥ ವೈಯಕ್ತಿಕವಾದ ಸಮಸ್ಯೆಗಳಿದೆ. ಅದೆಲ್ಲದೂ ಪರಿಹಾರ ಆದ ನಂತರ ಮತ್ತೆ ಮುಂಚೂಣಿಗೆ ಬರ್ತೇನೆ. ಈಗ ಯಾವುದೇ ಸಮಸ್ಯೆಗಳು, ಯಾವುದೇ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸೋದಿಲ್ಲ. ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಅಥವಾ ರಾಜ್ಯದ ನಾಯಕರು ಏನು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರೆ ಅಥವಾ? ಇದು ನಮ್ಮ ಪಾರ್ಟಿ ಒಳಗಿನ ಆಂತರಿಕ ಚಟುವಟಿಕೆ. ಇದು ನನ್ನ ಪ್ರಮುಖದ ಹಿರಿಯರ ಜೊತೆಗೆ ಮಾತಾಡ್ತೀನಿ, ಬಗೆಹರಿಸ್ಕೊಳ್ತೇನೆ. ಇದನ್ನು ಎಲ್ಲದನ್ನೂ ಕೂಡ ಮೀಡಿಯಾ ಮುಂದೆ ಹೇಳುವಂಥ ಅಗತ್ಯತೆ ಇಲ್ಲ ಮತ್ತು ಅಗತ್ಯ ಹೇಳಬಾರ್ದು. ತಮ್ಮ ನಿರ್ಧಾರ ಆಗಿದ್ದರೆ, ತಮ್ಮ ನಿರ್ಧಾರಕ್ಕೆ ಈಗಲೂ ಬದ್ಧರಾಗಿದ್ದರೆ ವಾಪಸ್ ಆಗುವಂಥ? ಥ್ಯಾಂಕ್ ಯು ಸುರೇಶ್. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸುನೀಲ್ ಕುಮಾರ್ ಅವರ ಮಾತು. ಅವ್ರು ಹೇಳುವಂತೆ ನನ್ನೊಂದಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ವಿಮುಕ್ತಿ ಆಗೋದಕ್ಕೆ ನಾನು ಕೇಳ್ಕೊಂಡಿದ್ದೇನೆ ಅಂತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಆಂತರಿಕ ಕಚಾಟಗಳಾಗಲಿ ಅಥವಾ ಯಾವುದೇ ರೀತಿಯ ವಿದ್ಯಮಾನಗಳು ಏನು ನಡೀತಾ ಇದೆ ಅದು ಯಾವುದಕ್ಕೂ ಕೂಡ ನಾನು ಹೋಗುವಂಥವನಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಆದರೆ ಎಲ್ಲಿಯೂ ಕೂಡ ಕಾರಣವನ್ನು ಭಾಳ ಸ್ಪಷ್ಟವಾಗಿ ಬಿಟ್ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಸುನೀಲ್ ಕುಮಾರ್ ಅವರ ನಡೆ ನಿಜಕ್ಕೂ ಕೂಡ ಶಾಕಿಂಗ್ ಆಗಿರ್ತಕ್ಕಂಥದ್ದು, ಜೊತೆಗೆ ಅಷ್ಟೇ ಕುತೂಹಲ ಕೂಡ ಆಗಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಸುನೀಲ್ ಕುಮಾರ್ ಅವರ ನಡೆ ಮತ್ತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ವಿದ್ಯಮಾನಗಳು ನಡೀತಾ ಇದೆ. ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೂಗು ಎದ್ದಿದ್ದಾರೆ, ಮತ್ತೊಂದು ಕಡೆ
ಪಿ ಪ್ರಧಾನ ಕಾರ್ಯದರ್ಶಿಗಳಂತ ಸುನೀಲ್ ಕುಮಾರ್ ಅವರು ಕೂಡ ಶಾಕಿಂಗನ್ನು ಒಂದು ನಡೆಯನ್ನು ಅನುಸರಿಸಿರ್ತಕ್ಕಂಥದ್ದು. ಒಂದು ಕಡೆ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ಎರಡಕ್ಕೂ ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ತಮ್ಮ ಸ್ಥಾನಕ್ಕೆ ಈಗ ತಮ್ಮ ಸ್ಥಾನದಿಂದ ವಿಮುಕ್ತಿಗೊಳಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ಏನಾಯಿತು ಬನ್ನಿ ಅವ್ರನ್ನ ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ತಮ್ಮ ಒಂದು ಅಚ್ಚರಿಯ ನಡೆಗೆ ಕಾರಣ ಏನು, ಮತ್ತು ಈ ಒಂದು ನಡೆ ಸಹಜವಾಗಿ ಎಲ್ರಿಗೂ ಕೂಡ ಶಾಕಿಂಗ್ ಮೂಡಿಸಿರ್ತಕ್ಕಂಥದ್ದು. ಈ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಈ ಕ್ಷಣದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲ, ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ಒಂದು ಸಹಜವಾದಂಥ ಪ್ರಕ್ರಿಯೆ ನಮ್ಮ ಪಾರ್ಟಿನಲ್ಲಿ. ಇವತ್ತು ಜವಾಬ್ದಾರಿಯಿಂದ ಮುಕ್ತಗೊಳಿಸಬೇಕು ಅನ್ನುವಂಥ ಮಾತನ್ನು ನಾವು ಏನು ಹೇಳ್ತಾ ಇದ್ದೀನಿ, ಇದರಲ್ಲಿ ಒಂದು ವೈಯಕ್ತಿಕವಾದಂಥ ಕಾರಣಗಳಿದೆ ವಿನ ಯಾವುದೇ ರೀತಿಯಾದಂಥ ಭಿನ್ನಮತ, ಬಣ, ಅಸಮಾಧಾನ, ಬೇಸರ ಯಾವುದೂ ಕೂಡ ಇಲ್ಲ. ಪ್ರಧಾನ ಕಾರ್ಯದರ್ಶಿ ಹುದ್ದೆ ಎನ್ನುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಹೆಚ್ಚು ಸಮಯವನ್ನು ಕೊಡಬೇಕು, ಹೆಚ್ಚು ಪ್ರವಾಸವನ್ನು ಮಾಡಬೇಕು, ಇತ್ಯಾದಿ ಚಟುವಟಿಕೆಗಳಿಗೆ ಹೆಚ್ಚು ಹೊರೆ ಆಗ್ತದೆ. ಇವತ್ತು ನನ್ನ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಅದಕ್ಕೆ ನ್ಯಾಯ ಕೊಡಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ ಎನ್ನುವಂಥ ಮಾತನ್ನು ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಲ್ಲೇಖ ಮಾಡಿದ್ದೇನೆ. ಈ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ನಡೀತಾ ಇರುವಂಥ ವಿದ್ಯಮಾನಕ್ಕೂ ನಾನು ಮುಕ್ತ ಆಗಬೇಕು ಅನ್ನೋ ಒಂದು ವಿದ್ಯಮಾನಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ. ನನ್ನ ವೈಯಕ್ತಿಕ ಸಮಸ್ಯೆಗಳೆಲ್ಲ ಪರಿಹಾರ ಆದ ನಂತರ ನಾನು ಮತ್ತೆ ಪಕ್ಷದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ, ನಾನು ಮತ್ತೆ ಕೇಳೋನಿದ್ದೀನಿ. ಆದರೆ ಈಗ ಇನ್ಯಾರು ಈ ಜವಾಬ್ದಾರಿಯನ್ನು ಇನ್ನಷ್ಟು ಸಮರ್ಥವಾಗಿ ನಿಭಾಯಿಸಲಿ ಎನ್ನುವಂಥ ಆಶಯ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತಗಳಿಲ್ಲ ಮತ್ತು ಊಹಾಪೋಹಗಳಿಗೆ ನಾನು ಆಸ್ಪದವನ್ನು ಕೊಡೋದಿಲ್ಲ. ಮತ್ತು ಇದರಲ್ಲಿ ಯಾವುದೋ ಭಿನ್ನಮತ ಇದ್ಯಾವುದು ಮತ್ತು ಯಾವುದೋ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ. ಮತ್ತು ರಾಜೀನಾಮೆ ಕೊಡುವಂಥ ಪದ್ಧತಿಯೂ ನಮ್ಮ ಪಾರ್ಟಿನಲ್ಲಿ ಇಲ್ಲ. ನಾನು ಪಕ್ಷದ ಆಂತರಿಕ ಚೌಕಟ್ಟಿನಲ್ಲಿ ಭಾಳ ಪ್ರಬಲವಾಗಿ ಕೆಲಸವನ್ನು ಮಾಡ್ತಾ ಇರುವಂಥನು. ಹಾಗಾಗಿ ರಾಜೀನಾಮೆಯ ಪದ್ಧತಿಯೂ ಇಲ್ಲ, ರಾಜೀನಾಮೆಯ ಸಿಸ್ಟಮು ಕೂಡ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದಂಥ ಊಹಾಪೋಹಗಳಿಗೆ ಆಸ್ಪದ ಕೊಡುವಂಥ ಅಗತ್ಯ ಇಲ್ಲ ಅನ್ನೋದು ನಾನು ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದೆ. ಲೋಕಸಭಾ ಚುನಾವಣೆಯಲ್ಲಿ ಭಾಳ ಮಹತ್ತರವಾದಂಥ ಪಾತ್ರವನ್ನು ನಿರ್ವಹಿಸಿದರೆ, ಚುನಾವಣಾ ಉಸ್ತುವಾರಿಗಳಾಗಿ ಸಾಕಷ್ಟು ಪ್ಲಾನಿಂಗ್ಗಳನ್ನು ಮಾಡಿ ಯಶಸ್ವಿಯಾಗಿ ಒಂದಷ್ಟು ಪಕ್ಷ ಸಂಘಟನೆಗೆ ಎಲ್ಲದರ ರೀತಿಯಲ್ಲೂ ಕೂಡ ತೊಡಗಿಸ್ಕೊಂಡ್ರಿ. ಸಾಕಷ್ಟು ತಮ್ಮ ಸಲಹೆಗಳನ್ನ, ಸೂಚನೆಗಳನ್ನ ಎಲ್ಲವನ್ನು ಕೊಟ್ಟು ಮಾಡಿದ್ರಿ. ಇಂತಹ ಒಂದು ನಿರ್ಧಾರ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿರ್ಬೋದು ಅಥವಾ ರಾಜ್ಯ ನಾಯಕರಿರ್ಬೋದು ತಮ್ಮನ್ನು ಬಿಟ್ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಥವಾ ಅಂದರೆ ಏನು ಹೇಳಿದಾರ ಅಂತ? ಇದರಲ್ಲಿ ಏನೋ ರೀತಿಯಾದಂಥ ವ್ಯತ್ಯಾಸಗಳಿಲ್ಲ. ಪಕ್ಷದ ಚಟುವಟಿಕೆಯಲ್ಲಿ ಇನ್ನು ಮುಂದೆಯೂ ಕೂಡ ಇನ್ನಷ್ಟು ಕೆಲಸ ಕಾರ್ಯಗಳು ನಾನು ಮಾಡೋನಿದ್ದೇನೆ. ಆದರೆ ಸಂಪೂರ್ಣ ಸಮಯವನ್ನು ಕೊಡಲಿಕ್ಕೆ ಆಗಲ್ಲ ಅನ್ನುವಂಥ ವಾದ ಅಷ್ಟೇ ನಂದು. ಯಾವುದೋ ಅಭಿಯಾನ, ಯಾವುದೋ ಹೋರಾಟ, ಯಾವುದೋ ಕಾರ್ಯಕ್ರಮ ಇದರಲ್ಲಿ ನಾನು ತೊಡಗಿಸ್ಕೊಳ್ತೇನೆ. ಹಾಗಂತೇಳಿ ರಾಜ್ಯದ ಪಾರ್ಟಿಯ ಚಟುವಟಿಕೆಯಿಂದ ವಿಮುಕ್ತನಾಗ್ಬಿಡ್ತೀನಿ ಅಂತಲ್ಲ. ಈಗ ತಾತ್ಕಾಲಿಕ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಮುಖನಾಗ್ತಿದ್ದೀನಿ ಅಂತ ಬಿಟ್ಟರೆ ಇದರಲ್ಲಿ ಇನ್ಯಾವುದೇ ರೀತಿಯಾದಂಥ ಒತ್ತಡಗಳಿಲ್ಲ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ನನ್ನ ಸಮಸ್ಯೆಗಳು ಸ್ವಲ್ಪ ಸರಿಯಾದ ಆಯಿತು ಅಂತಂದರೆ ಅದಕ್ಕೆ ಪೂರ್ತಿ ಸಮಯ ಕೊಟ್ಟು ಕೆಲಸ ಮಾಡ್ತೀನಿ ವಿನ ಇದರೆಲ್ಲ ಹೋಗ್ಬಿಡ್ತೀನಿ ಅನ್ನುವಂಥ ವಾದಗಳನ್ನು ಮಾಡುವಂಥದ್ದು ಸರಿಯಲ್ಲ. ಬಿ ಜೆ ಪಿಯಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಸುನೀಲ್ ಕುಮಾರ್ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಂಥ, ಅಂದರೆ ಹೈಕಮಾಂಡ್ ಕೂಡ ಒಲವು ತೋರುವಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಆಕಾಂಕ್ಷಿ ಅಲ್ಲ ಮತ್ತು ನಮ್ಮ ಪಾರ್ಟಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದಿಲ್ಲ. ಇದೊಂದು ಔಪಚಾರಿಕವಾದಂಥ ಪ್ರಕ್ರಿಯೆ ಅಷ್ಟೇ. ಮತ್ತು ನಾನು ಒತ್ತು ಹೇಳ್ತೇನೆ, ನಾನು ರಾಜ್ಯಾಧ್ಯಕ್ಷ ಆಕಾಂಕ್ಷಿಯೂ ಅಲ್ಲ, ನನಗೆ ಕೊಟ್ಟರೂ ಕೂಡ ಅದು ಬೇಡ. ಪಕ್ಷದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಪಕ್ಷದ ಕೆಲ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅಂತಕ್ಕಂಥದ್ದು, ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ, ಆಂತರಿಕ ಮಾಹಿತಿ ಕೂಡ ತರಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ನನಗೇನು ಆ ರೀತಿ ಮಾಹಿತಿ ಇಲ್ಲ. ಆದರೆ ಒಂದು ವೇಳೆ ಹೈಕಮಾಂಡ್ ಜವಾಬ್ದಾರಿನ ಕೊಟ್ಟರೆ ನಿಭಾಯಿಸ್ತಾರೆ ಸುನೀಲ್ ಕುಮಾರ್ ಅವರು? ಸದ್ಯಕ್ಕೆ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸೋದಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನ ಆಗಿದ್ದರೆ ಸಹಾನುಮತದ ಮೂಲಕ ಅಭ್ಯರ್ಥಿ ಆಯ್ಕೆ ಆಗುತ್ತೆ. ಸದ್ಯದ ಮಟ್ಟಿಗೆ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸೋದಿಲ್ಲ. ನನಗೀಗ ನನ್ನದೇ ಆದಂಥ ವೈಯಕ್ತಿಕವಾದ ಸಮಸ್ಯೆಗಳಿದೆ. ಅದೆಲ್ಲದೂ ಪರಿಹಾರ ಆದ ನಂತರ ಮತ್ತೆ ಮುಂಚೂಣಿಗೆ ಬರ್ತೇನೆ. ಈಗ ಯಾವುದೇ ಸಮಸ್ಯೆಗಳು, ಯಾವುದೇ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸೋದಿಲ್ಲ. ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಅಥವಾ ರಾಜ್ಯದ ನಾಯಕರು ಏನು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರೆ ಅಥವಾ? ಇದು ನಮ್ಮ ಪಾರ್ಟಿ ಒಳಗಿನ ಆಂತರಿಕ ಚಟುವಟಿಕೆ. ಇದು ನನ್ನ ಪ್ರಮುಖದ ಹಿರಿಯರ ಜೊತೆಗೆ ಮಾತಾಡ್ತೀನಿ, ಬಗೆಹರಿಸ್ಕೊಳ್ತೇನೆ. ಇದನ್ನೆಲ್ಲದನ್ನೂ ಕೂಡ ಮೀಡಿಯಾ ಮುಂದೆ ಹೇಳುವಂಥ ಅಗತ್ಯತೆ ಇಲ್ಲ ಮತ್ತು ಅಗತ್ಯ ಹೇಳಬಾರ್ದು. ತಮ್ಮ ನಿರ್ಧಾರ ಆಗಿದ್ದರೆ, ತಮ್ಮ ನಿರ್ಧಾರಕ್ಕೆ ಈಗಲೂ ಬದ್ಧರಾಗಿದೆ, ವಾಪಸ್ ಆಗುವಂಥ? ಥ್ಯಾಂಕ್ ಯು ಸುರೇಶ್. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸುನೀಲ್ ಕುಮಾರ್ ಅವರ ಮಾತು. ಅವ್ರು ಹೇಳುವಂತೆ ಒಂದಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ವಿಮುಕ್ತಿ ಆಗೋದಕ್ಕೆ ನಾನು ಕೇಳ್ಕೊಂಡಿದ್ದೇನೆ ಅಂತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಆಂತರಿಕ ಕಚಾಟಗಳಾಗಲಿ ಅಥವಾ ಯಾವುದೇ ರೀತಿಯ ವಿದ್ಯಮಾನಗಳು ಏನು ನಡೀತಾ ಇದೆ ಅದು ಯಾವುದಕ್ಕೂ ಕೂಡ ನಾನು ಹೋಗುವಂಥವನ್ನಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಆದರೆ ಎಲ್ಲಿಯೂ ಕೂಡ ಕಾರಣವನ್ನು ಭಾಳ ಸ್ಪಷ್ಟವಾಗಿ ಬಿಟ್ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಸುನೀಲ್ ಕುಮಾರ್ ಅವರ ನಡೆ ನಿಜಕ್ಕೂ ಕೂಡ ಶಾಕಿಂಗ್ ಆಗಿರ್ತಕ್ಕಂಥದ್ದು, ಜೊತೆಗೆ ಅಷ್ಟೇ ಕುತೂಹಲ ಕೂಡ ಆಗಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಸುನೀಲ್ ಕುಮಾರ್ ಅವರ ನಡೆ ಮತ್ತು ಯಾವ ರೀತಿ ಇರುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.